Welcome to iMode Learning YouTube channel. In this video, I'm going to give details about upcoming civil engineering notifications. ಸೊ ನಿನ್ನೆ ದಿನಾಂಕ 24 ಜುಲೈ 7/26 ಕೆಪಿಎಸ್ಸಿಗೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇಂದ ಎಡಬ್ಲ್ಯೂ ಪ್ರಪೋಸಲ್ ಹೋಗಿರುವಂತದ್ದು. ಅದರ ಬಗ್ಗೆ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳೋಣ. ಅದರ ಜೊತೆಗೆ ಪಾಲಿಟೆಕ್ನಿಕ್ ಲೆಕ್ಚರ್ ಅಂಡ್ ಅಪ್ಕಮಿಂಗ್ ನೋಟಿಫಿಕೇಶನ್ ಫಾರ್ ಸಿವಿಲ್ ಇಂಜಿನಿಯರ್ಸ್ ಯಾವ್ದಾವ್ದಿದೆ ಅದರ ಡೀಟೇಲ್ಸ್ ಅನ್ನ ಈ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ. So first thing is about Water Resource Department AEE Civil Engineering post. So total 86 ಪೋಸ್ಟ್ ಗಳಿಗೆ ಪ್ರಪೋಸಲ್ ಅನ್ನ ಕೆಪಿಎಸ್ಸಿ ಗೆ ಡಿಪಾರ್ಟ್ಮೆಂಟ್ ಕೊಟ್ಟಿರುವಂತದ್ದು. ಆಲ್ರೆಡಿ ಇದು ಫಿನಾನ್ಷಿಯಲ್ ಅಪ್ರೂವಲ್ ಆಗಿದೆ. ಲಾಸ್ಟ್ ಇಯರ್ ಹೈದರಾಬಾದ್ ಕರ್ನಾಟಕ ಪ್ರಪೋಸಲ್ ಕೆಪಿಎಸ್ಸಿ ಗೆ ಸಬ್ಮಿಟ್ ಆಗಿತ್ತು. ಸೊ ಕಮಿಂಗ್ ಟು ದಿಸ್, ಸೊ ದಿಸ್ ಇಸ್ ಸಿವಿಲ್ ಇಂಜಿನಿಯರಿಂಗ್ ಆರ್ಪಿಸಿ ಪ್ರಪೋಸಲ್ 59 ಪೋಸ್ಟ್ ಇರುವಂತದ್ದು. ಕಮಿಂಗ್ ಟು ಹೈದರಾಬಾದ್ ಕರ್ನಾಟಕ 27 ಪೋಸ್ಟ್ ಇರುವಂತದ್ದು. ಸೊ ಎಡಬ್ಲ್ಯೂ ಗ್ರೂಪ್ ಎ ಪೋಸ್ಟ್ ಆಗಿರುತ್ತೆ. ಸೊ ಎಇ ನಂತರ ಪ್ರಮೋಷನ್ ಆಗುವಂತದ್ದು ಎಡಬ್ಲ್ಯೂ ಪೋಸ್ಟಿಗೆ. ಸೊ ಡೈರೆಕ್ಟ್ ಎಡಬ್ಲ್ಯೂ ಪೋಸ್ಟಿಗೆ ಈಗ ಕಾಲ್ ಆಗ್ತಾ ಇರುವಂತದ್ದು. ಟೋಟಲ್ 59 ಪ್ಲಸ್ 27. ಆಸ್ ವೆಲ್ ಆಸ್ ಮೆಕ್ಯಾನಿಕಲ್ಗೂ ಕೂಡ 6 ಆರ್ಪಿಸಿ ಪೋಸ್ಟ್ ಇದೆ, 3 ಹೈದರಾಬಾದ್ ಕರ್ನಾಟಕ ಪೋಸ್ಟ್ ಇರುವಂತದ್ದು. ಕ್ವಾಲಿಫಿಕೇಶನ್ ಫಾರ್ ದಿಸ್ ಪೋಸ್ಟ್ ಇಸ್ ಬಿಎ ಇನ್ ಸಿವಿಲ್ ಇಂಜಿನಿಯರಿಂಗ್ ಫಾರ್ ಎಡಬ್ಲ್ಯೂ ಇನ್ ಸಿವಿಲ್ ಗೆ. ಮೆಕ್ಯಾನಿಕಲ್ ಗೆ ಮೆಕ್ಯಾನಿಕಲ್ ಇರುವಂತದ್ದು. ಸೊ ಕ್ವಾಲಿಫಿಕೇಶನ್ ಇಸ್ ಬಿಇ. ಕಮಿಂಗ್ ಟು ಎಕ್ಸಾಮ್ ಪ್ಯಾಟರ್ನ್, ಸೊ ಲಾಸ್ಟ್ ಇಯರ್ ಪಿಡಬ್ಲ್ಯೂಡಿ ನೋಟಿಫಿಕೇಶನ್ ಆಗಿತ್ತು, ಅದು ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು. ಕಮಿಂಗ್ ಟು ಮೆರಿಟ್ ಪೇಪರ್ಸ್, ವೆರಾಸ್ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಲ್ಲಿ ಕಂಪಲ್ಸರಿ ಕನ್ನಡ, ಕಂಪಲ್ಸರಿ ಇಂಗ್ಲಿಷ್ ಸೇಮ್ ಇರುವಂತದ್ದು. ಅಲ್ಲೂ ಇತ್ತು, ಇಲ್ಲೂ ಇತ್ತು. ಸೊ ನಿಮ್ಮ ಸೆಲೆಕ್ಷನ್ ಗೆ ಕನ್ಸಿಡರ್ ಮಾಡುವಂತದ್ದು ಟೋಟಲ್ 5 ಪೇಪರ್ ಇರುತ್ತೆ. One is general studies, remaining 4 related to technical paper. So syllabus and final exam pattern notification ಏನ್ ಅನೌನ್ಸ್ ಆಗುತ್ತೆ. ಸೊ ಆಗಸ್ಟ್ 2026 ಅಂದ್ರೆ ಮುಂದಿನ ತಿಂಗಳು ಈ ನೋಟಿಫಿಕೇಶನ್ ನೀವು ಕೆಪಿಎಸ್ಸಿ ವತಿಯಿಂದ ಎಕ್ಸ್ಪೆಕ್ಟ್ ಮಾಡಬಹುದು. ಆ ನೋಟಿಫಿಕೇಶನ್ ನಲ್ಲಿ ಸಿಲೆಬಸ್ ಅಂಡ್ ಫೈನಲ್ ಎಕ್ಸಾಮ್ ಪ್ಯಾಟರ್ನ್ ನಿಮ್ಗೆ ಕನ್ಫರ್ಮ್ ಆಗುವಂತದ್ದು. ಸೊ ಟೋಟಲ್ 500 ಮಾರ್ಕ್ಸ್ ಗೆ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಜೊತೆಗೆ ಇಂಟರ್ವ್ಯೂ ಕೂಡ ಈ ಒಂದು ಪೋಸ್ಟ್ ಗೆ ಇರುವಂತದ್ದು. ಗ್ರೂಪ್ ಎ ಪೋಸ್ಟ್ ಆಗಿರೋದ್ರಿಂದ ಇಂಟರ್ವ್ಯೂ ಕೂಡ ಇರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಪಾಲಿಟೆಕ್ನಿಕ್ ಲೆಕ್ಚರರ್ ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್. It is group B post and there will be 2 papers. One is general studies, another one is specific paper. So total 200 marks ಗೆ ಈ ಒಂದು ಎಕ್ಸಾಮ್ ಗೆ ನೀವು ಅಟೆಂಡ್ ಅನ್ನ ಮಾಡ್ಬೇಕಾಗುತ್ತೆ. ಇದರ ಸ್ಟೇಟಸ್ ಅನ್ನ ನೋಡಿದ್ರೆ ಲಾಸ್ಟ್ ಇಯರ್ ಸಿಎಂ ಆಫೀಸ್ ಇಂದ ಒಂದು ಸರ್ಕ್ಯುಲರ್ ಬಂದಿರುವಂತದ್ದು. ಆರ್ಥಿಕ ಇಲಾಖೆಯಿಂದ ಯಾವ ಪೋಸ್ಟ್ ಗೆ ಆಲ್ರೆಡಿ ಅಪ್ರೂವಲ್ ಆಗಿದೆ ಅಂತ ಪೋಸ್ಟ್ ಗಳನ್ನ ಮುಂದಿನ 10 ದಿನಗಳಲ್ಲಿ ಫೈನಲ್ ಮಾಡಿ ಕೆಪಿಎಸ್ಸಿ ಅಂಡ್ ಕೆಇಎಗೆ ಪ್ರಪೋಸಲ್ ಕಳಿಸ್ಬೇಕು ಅಂತ ಹೇಳಿ ಒಂದು ಸರ್ಕ್ಯುಲರ್ ಬಂದಿರುವಂತದ್ದು. ಬೇಸ್ಡ್ ಆನ್ ದಿಸ್ ಆಲ್ರೆಡಿ 2000 ಏನು ಒಂದು ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ ಲೆಕ್ಚರರ್ಸ್ ಪೋಸ್ಟ್ ಗಳಿದಾವೆ, ಅದನ್ನ ಫಿಲ್ ಮಾಡ್ಲಿಕ್ಕೆ ಫಿನಾನ್ಷಿಯಲ್ ಅಪ್ರೂವಲ್ ಆಗಿತ್ತು. ಅದರ ಒಳಗೇನೆ ಪಾಲಿಟೆಕ್ನಿಕ್ ಲೆಕ್ಚರರ್ ಅಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದು ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಈ ನೋಟಿಫಿಕೇಶನ್ ಕೂಡ ಆದಷ್ಟು ಬೇಗ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಇದರ ಕ್ವಾಲಿಫಿಕೇಶನ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇರುವಂತದ್ದು. ಸೊ ಇದ್ರ ಬಗ್ಗೆ ಕೂಡ ಕ್ಲಾರಿಟಿ ಬೇಕಾದ್ರೆ ಹೌ ಟು ವೈಟ್ ಟಿಲ್ ಅಫಿಷಿಯಲ್ ನೋಟಿಫಿಕೇಶನ್. ಬಟ್ ಕಮಿಂಗ್ ಟು ಎಕ್ಸಾಮ್ ಪ್ಯಾಟರ್ನ್, ಇಟ್ ವಿಲ್ ಬಿ MCQ ಬೇಸ್ಡ್ ಎಕ್ಸಾಮಿನೇಷನ್. ಅಂಡ್ ಅದರ್ ನೋಟಿಫಿಕೇಶನ್ಸ್ ಅನ್ನು ನೋಡಿದ್ರೆ ಹೌಸಿಂಗ್ ಬೋರ್ಡ್ ಎಇ ಇದು ಆಲ್ರೆಡಿ ಕೆಪಿಎಸ್ಸಿ ಗೆ ಪ್ರಪೋಸಲ್ ಹೋಗಿರುವಂತದ್ದು. KRIDL ಕೂಡ ಪ್ರಪೋಸಲ್ ಹೋಗಿದೆ. ಟೌನ್ ಪ್ಲಾನರ್ ಏನಿದೆ ಇದಕ್ಕೂ ಕೂಡ BE ಸಿವಿಲ್ ಅವರು ಎಲಿಜಿಬಲ್ ಇದ್ದೀರಾ, ಇದು ಪ್ರಪೋಸಲ್ ಹೋಗಿರುವಂತದ್ದು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಕೆಇಎಗೆ ಹೋಗಬಹುದು, ಇದು ಕೂಡ ಆದಷ್ಟು ಬೇಗ ಆಗುತ್ತೆ. ಕಮಿಂಗ್ ಟು RDPR, ಇದರ ಬಗ್ಗೆ ಇನ್ನ ಯಾವ್ದು ಡೀಟೇಲ್ಸ್ ಇಲ್ಲ, ಬಟ್ ಅಪ್ಕಮಿಂಗ್ ಇದು ಕೂಡ ಬೋತ್ JE ಅಂಡ್ EE ಎರಡೂ ಕೂಡ ರಿಕ್ರೂಟ್ಮೆಂಟ್ ಆಗುತ್ತೆ. ಸೊ ಫೈನಲಿ ಆಸ್ ಆಫ್ ನೌ ಫಾರ್ ಸಿವಿಲ್ ಇಂಜಿನಿಯರ್ಸ್ ಯಾವ್ದಾವ್ದು ನಿಮ್ಮ ಪ್ರಿಯಾರಿಟಿನಲ್ಲಿ ಇರಲಿ ಅಂತ ಹೇಳೋದಿದ್ರೆ ಫಸ್ಟ್ ಥಿಂಗ್ ಇಸ್ ಲ್ಯಾಂಡ್ ಸರ್ವೇಯರ್. ಸೊ ಲ್ಯಾಂಡ್ ಸರ್ವೇಯರ್ 750 ಪೋಸ್ಟ್ ಇರೋದ್ರಿಂದ ಕೀಪ್ ದಿಸ್ ಆಸ್ ಯುವರ್ ಫಸ್ಟ್ ಪ್ರಿಯಾರಿಟಿ. ಸೆಕೆಂಡ್ ಒನ್ ಇಸ್ AEE and third one is polytechnic lecture. If you are good at descriptive papers, so ನೀವೇನಾದ್ರೂ ಬರವಣಿಗೆನಲ್ಲಿ ಚೆನ್ನಾಗಿದ್ರೆ AEE ನ ನಿಮ್ಮ ಪ್ರಿಯಾರಿಟಿನಲ್ಲಿ ಇಟ್ಕೊಳ್ಳಿ. If you are not good at that, keep polytechnic lecture as your priority. After this you can try for FDA. So upcoming FDA ಏನ್ ಬರುತ್ತೆ ಇದಕ್ಕೂ ಕೂಡ ನೀವು ಟ್ರೈ ಅನ್ನ ಮಾಡಬಹುದು. And coming to preparation details, ಸೊ ನಿಮ್ಗೆಲ್ಲ ಗೊತ್ತಿದೆ ನಮ್ಮಲ್ಲಿ ಎಲ್ಲಾ ಪೇಪರಿಗೂ ಸ್ಟಡಿ ಮೆಟೀರಿಯಲ್ಸ್ ಮತ್ತೆ ಕ್ಲಾಸಸ್ ಅವೈಲಬಲ್ ಇರುವಂತದ್ದು. ಕಮಿಂಗ್ ಟು ಜನರಲ್ ಸ್ಟಡೀಸ್, ಯು ವಿಲ್ ಗೆಟ್ 12 ಬುಕ್ಸ್.
ಸೊ ಇಲ್ಲಿ ಲಿಸ್ಟ್ ಇರುವಂತದ್ದು ಏನ್ಷಿಯಂಟ್ ಹಿಸ್ಟರಿ, ಮಿಡಿವಲ್, ಮಾಡರ್ನ್, ಕರ್ನಾಟಕ ಅಂಡ್ ಜಿಯೋಗ್ರಫಿ. ವಿ ಹ್ಯಾವ್ 3 books: Indian polity, economy, general science, general knowledge, mental ability. And coming to current affairs, you will get every month e-book. ಸೊ ಈ ಕಂಪ್ಲೀಟ್ ಸೆಟ್ ಆಫ್ 12 books ಏನಿದೆ, ಅರೌಂಡ್ 1600 ಪೇಜಸ್ ಇರುವಂತದ್ದು. ಇದರಲ್ಲಿ ಎಲ್ಲ ಡಿಟೇಲ್ ಆಗಿ ಕವರ್ ಆಗಿರುತ್ತೆ. ಅಪ್ಕಮಿಂಗ್ ಯಾವ ಎಕ್ಸಾಮ್ಸ್ ಬರುತ್ತೆ, AEE ಆಗಿರ್ಬೋದು, AE ಆಗಿರ್ಬೋದು, JE ಆಗಿರ್ಬೋದು, ಆರ್ KS ಪ್ರಿಲಿಮ್ಸ್ ಆಗಿರ್ಬೋದು, ಆರ್ FDA ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಜನರಲ್ ಸ್ಟಡೀಸ್ ನಿಮ್ಗೆ ಯೂಸ್ಫುಲ್ ಆಗುವಂತದ್ದು. ಸೊ ನನ್ನ ಸಜೆಷನ್, ಯಾರ್ಯಾರು ಬಿಗಿನರ್ಸ್ ಇದ್ದೀರಾ, ನೀವು ಫಸ್ಟ್ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ. ಸೊ 1 week to 10 days ಅಲ್ಲಿ ಇದನ್ನ ಮುಗಿಸ್ಕೊಂಡ ನಂತರ ಇಮಿಡಿಯೇಟ್ ಜನರಲ್ ಸ್ಟಡೀಸ್ ಅನ್ನ ಸ್ಟಾರ್ಟ್ ಮಾಡಿ. ಅಫಿಷಿಯಲ್ ನೋಟಿಫಿಕೇಶನ್ ಆಗಿ ಸಿಲೆಬಸ್ ಬಂದ ನಂತರ ನೀವು ಟೆಕ್ನಿಕಲ್ ಪೇಪರ್ ಇಂದ ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ನೆಕ್ಸ್ಟ್, ಕಮಿಂಗ್ ಟು ಟೆಕ್ನಿಕಲ್ ಪೇಪರ್ ಪ್ಯಾಕೇಜ್. ದಿಸ್ ಈಸ್ ಫಾರ್ MCQ ಬೇಸ್ಡ್ ಎಕ್ಸಾಮಿನೇಷನ್ ಅದರ್ ದ್ಯಾನ್ AEE. ಸೊ AEE ಅನ್ನ ಬಿಟ್ಟು ಬೇರೆ ಯಾವ್ಯಾವ ಡಿಪಾರ್ಟ್ಮೆಂಟಿನ ನೋಟಿಫಿಕೇಶನ್ಸ್ ಬಗ್ಗೆ ಹೇಳಿದೆ, ಅದೆಲ್ಲದಕ್ಕೂ ಕೂಡ ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಸ್ ಎಲ್ಲವೂ ಬೇಕು. ಆಸ್ ಪರ್ KPSC ಸಿಲೆಬಸ್ ಏನಿದೆ ಅದರ ಪ್ರಕಾರ ಈ ಎಲ್ಲಾ ಬುಕ್ಸ್ ಪ್ರಿಪೇರ್ ಆಗಿರುವಂತದ್ದು. ಸಿವಿಲ್ ಇಂಜಿನಿಯರಿಂಗ್, ಮೆಟೀರಿಯಲ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಅಪ್ ಟು ಎನ್ವಿರಾನ್ಮೆಂಟಲ್ ಸ್ಟಡೀಸ್, ಆ ಸಿಲೆಬಸ್ ನಲ್ಲಿ ಏನೇನಿದೆ ಎಲ್ಲವೂ ಕೂಡ 21 books ನಲ್ಲಿ ಅರೌಂಡ್ 3300 ಪ್ಲಸ್ ಪೇಜಸ್ ಅಲ್ಲಿ ಡಿಟೇಲ್ ಆಗಿ ಕವರ್ ಆಗಿರುವಂತದ್ದು. This is related to technical books. It will be useful for all upcoming examinations. And very important one is question bank. So last 10 years ಇಂದ 2016 ಇಂದ 2025 ತನಕ ಯಾವ ಎಕ್ಸಾಮ್ ಆಗಿದೆ, ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಕ್ವಶನ್ ಪೇಪರ್ಸ್ ವಿತ್ ಸೊಲ್ಯೂಷನ್ಸ್ ಇಲ್ಲಿ ಕೊಟ್ಟಿರುವಂತದ್ದು. ಜನರಲ್ ಸ್ಟಡೀಸ್ ನಲ್ಲಿ 15 ಪೇಪರ್ ಇದೆ, ಮೀನ್ಸ್ 1500 ಕ್ವಶನ್ಸ್. ಸೊ ಜನರಲ್ ಸ್ಟಡೀಸ್ ಅಲ್ಲಿ 1500 ಕ್ವಶನ್ಸ್ ಇರುವಂತದ್ದು. whereas in technical you will get 2000 questions. Total 3500 questions you will get from both books. ಸೊ ಬಿಗಿನರ್ಸ್ ಯಾರ್ಯಾರಿದ್ದೀರಾ ನಿಮ್ಗೆಲ್ರಿಗೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಅಲಾಂಗ್ ವಿತ್ ದಟ್ KPSC ಆರ್ KE ಯಾವ ರೀತಿಯ ಕ್ವಶನ್ಸ್ ಅನ್ನ ಕೇಳುತ್ತೆ ಅನ್ನುವಂತ ಟ್ರೆಂಡ್ ನ ತಿಳ್ಕೊಳ್ಳೋಕು ಕೂಡ ಈ 2 ಬುಕ್ಗಳು ವೆರಿ ಹೆಲ್ಪ್ಫುಲ್ ಆಗುತ್ತೆ. ಫಾರ್ 1000 rupees you will get 2 books. You can buy it from Amazon also, or you can contact these 2 numbers. So this is about AE AEE update. So coming to AEE, so ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಇನ ನೋಟಿಫಿಕೇಶನ್ ಆಗುವಂತದ್ದು ಕನ್ಫರ್ಮ್ ಆಗಿರುವಂತದ್ದು. RPC 59 ಇದೆ, ಹೈದರಾಬಾದ್ ಕರ್ನಾಟಕ 27 ಇದೆ. ಸೊ ಇಮಿಡಿಯೇಟ್ಲಿ ಆಫ್ಟರ್ ಅಫಿಷಿಯಲ್ ನೋಟಿಫಿಕೇಶನ್ ಐಮೋಡ್ ಲರ್ನಿಂಗ್ ಸೆಂಟರ್ ವತಿಯಿಂದ ನೀವು ಯಾವ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಎಲೆಕ್ಟಿವ್ಸ್ ಆಗಿ, ಆಯಾ ಸಬ್ಜೆಕ್ಟ್ ನ ಬುಕ್ಸ್ ಗಳು ಪ್ರೊವೈಡ್ ಮಾಡುವಂತದ್ದು. ಅಲಾಂಗ್ ವಿತ್ ದಟ್ ಯು ವಿಲ್ ಗೆಟ್ ಕ್ಲಾಸಸ್ ಆಲ್ಸೋ. ಅಂಡ್ ರಿಗಾರ್ಡಿಂಗ್ PWDAE ಸ್ಟಿಲ್ ಏನು ಅಪ್ಡೇಟ್ ಇಲ್ಲ. ಸೊ ಇದು ನೋಟಿಫಿಕೇಶನ್ ಆಗುತ್ತಾ ಅವ್ರ ಏನಾಗುತ್ತೆ ಅನ್ನುವಂಥದ್ದು ಯಾವುದೇ ಒಂದು ಇನ್ಫಾರ್ಮೇಶನ್ ಸದ್ಯಕ್ಕಿಲ್ಲ. ಸೊ ನಿಮ್ಮ ಒಂದು ಗಮನ, AEE ಯಾರು ಕಂಪ್ಲೀಟ್ AEE ಮಾಡ್ಬೇಕು ಅನ್ಕೊಂಡಿದೀರಾ, ಸೊ ಅದಕ್ಕೆ ಪ್ರಿಪರೇಷನ್ ಮಾಡುವಂತವ್ರು ಅದರ ಮೇಲೆ ಇರಲಿ. ನಿಮ್ಮ ಪ್ರಿಪರೇಷನ್ ಇವಾಗ ಸ್ಟಾರ್ಟ್ ಮಾಡಿ. ಜನರಲ್ ಸ್ಟಡೀಸ್ ಏನು 100 ಮಾರ್ಕ್ಸ್ ಇದೆ, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಪ್ರಿಪರೇಷನ್ ಅನ್ನ ನೀವು ಈಗಿಂದ ಪ್ರಾರಂಭ ಮಾಡಿ. whereas ಟೆಕ್ನಿಕಲ್ ಸಿಲೆಬಸ್ ಬಂದ ತಕ್ಷಣ ಇಮಿಡಿಯೇಟ್ಲಿ ನಾವು ನಿಮಗೆ ಬುಕ್ಸ್ ಅಂಡ್ ಕ್ಲಾಸಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ಸೊ ನಮ್ಮ ಗೈಡೆನ್ಸ್ ಏನಾದ್ರು ಬೇಕಿದ್ದಲ್ಲಿ ನಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಅನ್ನು ಮಾಡಿ. ಅಂಡ್ ಓಲ್ಡ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದೀರಾ, ನಿಮ್ಮ ಪ್ರಿಪರೇಷನ್ ಇದೇ ರೀತಿ ಕಂಟಿನ್ಯೂ ಆಗ್ತಾ ಇರಲಿ. GS ರಿಲೇಟೆಡ್ ಪೇಪರ್ಸ್ಗೆ ಮತ್ತೆ ಟೆಕ್ನಿಕಲ್ ಕೆಲವೊಂದು ಸಬ್ಜೆಕ್ಟ್ಸ್ ಏನಿದಾವೆ, ಎಕ್ಸಾಂಪಲ್ ಹೈವೇ ಆಗಿರ್ಬೋದು, ಆರ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಹೈಡ್ರಾಲಜಿ ಆರ್ ಅಡ್ವಾನ್ಸ್ ಸ್ಟ್ರಕ್ಚರ್ಸ್. ಸೊ ಈ ರೀತಿ ಕೆಲವೊಂದು ಸಬ್ಜೆಕ್ಟ್ಸ್ಗೆ ನಿಮ್ಮ ಪ್ರಿಪರೇಷನ್ ಅನ್ನ ನೀವು ಮಾಡ್ಕೊಳ್ತಾ ಇರಿ. ನೋಟಿಫಿಕೇಶನ್ ಆದ ನಂತರ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಏನು ಯೂಸ್ಫುಲ್ ರಿಸೋರ್ಸಸ್ ಇದೆ ಆರ್ ಸ್ಟಡಿ ಮೆಟೀರಿಯಲ್ಸ್ ಇದೆ, ವಿ ವಿಲ್ ಪ್ರೊವೈಡ್.